ಬೆಂಗಳೂರಿನ ಪೂರ್ವ ನಗರ ಪಾಲಿಕೆ ವತಿಯಿಂದ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ಬಂದಂಥ ನಮ್ಮ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶಾನುಸಾರ ಮತ್ತು ನಮ್ಮ ಸಚಿವರ ಆದೇಶಾನುಸಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಮೊದಲನೇ ಆದ್ಯತೆ ಪಾದಚಾರಿ ಮಾರ್ಗ ಆಗಿರ್ತದೆ. ಪಾದಚಾರಿ ಮಾರ್ಗಗಳನ್ನು ನಾವು ನಡೆದಾಡೋದಕ್ಕೆ ಭಾಳ ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶವೂ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪಾದಚಾರಿ ಅತಿಕ್ರಮಣ ಎಲ್ಲೆಲ್ಲಿದೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು 1 ಜುಲೈಯಿಂದ ನಾವು ಕೈಗೆತ್ತಿಕೊಂಡಿದ್ದೇವೆ. ನಮ್ಮಲ್ಲಿ ಒಟ್ಟು 8 ವಿಭಾಗಗಳಿದ್ದು 8 ವಿಭಾಗಗಳಲ್ಲೂ ಕೂಡ ಒಂದೇ ಬಾರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸೊ ಜುಲೈ 1ನೇ ತಾರೀಕು ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಸರಿಸುಮಾರು ಒಂದು 15ರಿಂದ 16 ಕಿಲೋಮೀಟರ್ ಈ ಪಾದಚಾರಿ ಮಾರ್ಗ ಅತಿಕ್ರಮವನ್ನು ತೆರವುಗೊಳಿಸೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಆ ಪಾದಚಾರಿ ಮಾರ್ಗದಲ್ಲಿ ಇದ್ದಂಥ ಯಾವುದೇ ಎನ್ಕ್ರೋಚ್ಮೆಂಟ್ ಇದ್ರೂ ಕೂಡ ನಮ್ಮ ಉದ್ದೇಶ ಇದು ಸಾರ್ವಜನಿಕರಿಗೆ ನಡೆದಾಡೋದಕ್ಕೆ ಉಪಯೋಗ ಆಗಬೇಕು, ಅವರಿಗೆ ಅನುಕೂಲ ಆಗಬೇಕು. ವಯಸ್ಸಾಗಿರೋದಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಶಾಲೆಗೆ ಹೋಗ್ತಕ್ಕಂಥವ್ರು ಇರ್ಬೋದು, ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ನಾವು ಹೇಗೆ ಕಾರು ಅಥವಾ ಬೈಕು ಮತ್ತೊಂದು ಇದ್ದರೆ ರಸ್ತೆಯಲ್ಲಿ ಹೋಗೋದಕ್ಕೆ ಸುವ್ಯವಸ್ಥಿತವಾಗಿರಬೇಕು ಅಂತ ಇಚ್ಛೆ ಪಡ್ತೇವೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಡೆದಾಡೋಕ್ಕೂ ಕೂಡ ಸ್ವಾತಂತ್ರ್ಯ ಇರ್ತದೆ. ಅದು ಕೂಡ ಮೂಲಭೂತ ಹಕ್ಕು ಅಂತ ಸರ್ವೋಚ್ಚ ನ್ಯಾಯಾಲಯ ಅವರು ತಿಳಿಸಿರುವ ಹಿನ್ನೆಲೆಯಲ್ಲಿ ಸೊ ಆ ರೀತಿಯಲ್ಲಿ ನಾವು ಪಾದಚಾರಿಗಳನ್ನು ನಿರ್ವಹಿಸಬೇಕು ಅನ್ನೋ ಒಂದೇ ಒಂದು ಮೂಲ ಉದ್ದೇಶದಿಂದ ಈ ಪಾದಚಾರಿ ಮಾರ್ಗದಲ್ಲಿ ಅತಿಕ್ರಮಗಳನ್ನು ತೆರವುಗೊಳಿಸೋದಕ್ಕೆ ನಾವು ಕೈಗೆತ್ತಿಕೊಂಡಿದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈಗಾಗಲೇ ನಾವು ತಿಳಿಸಿದ್ದೇವೆ, ಯಾರೇ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರೂ ಕೂಡ ತಾವೇ ಸ್ವಯಂ ಪ್ರೇರಿತರಾಗಿ ತಮ್ಮ ವಸ್ತುಗಳಿದ್ದರೆ ಮತ್ತೊಂದಿದ್ದರೆ ಅದನ್ನು ತೆರವುಗೊಳಿಸಿದ್ರೆ ಏನಾಗ್ತದೆ, ನಮ್ಮ ಕೆಲಸ ಸುಲಭ ಆಗ್ತದೆ ಮತ್ತು ತಮಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತದೆ. ನಾವು ಏನು ಭಾಳ ಪ್ರಮುಖ ರಸ್ತೆಗಳು ಅಂತ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ಅಂತ ಕ್ಲಾಸಿಫೈ ಮಾಡಿದ್ದೇವೆ. ನಮ್ಮ ಕಾರ್ಪೊರೇಷನಲ್ಲಿ ಸರಿಸುಮಾರು ಒಂದು 310 ಕಿಲೋಮೀಟರ್ ಆ ರೀತಿಯ ರಸ್ತೆ ಬರ್ತದೆ. ಆ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಎರಡೂ ಬದಿಗಳಲ್ಲಿರ್ತಕ್ಕಂಥ ಪಾದಚಾರಿ ಮಾರ್ಗವನ್ನು ನಾವು ಕ್ಲಿಯರ್ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿ ಸಾರ್ವಜನಿಕರಿಗೆ ಈ ಪಾದಚಾರಿ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕು, ಸಹಕರಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ.